ಅಗ್ರಹಾರದಿಂದ ಪವಿತ್ರ ಗೌಡ ಫೈನಲಿ ಬಿಡುಗಡೆ ಆಗಿದ್ದಾಳೆ. ಎಸ್ಅಪ್ಪ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಕ್ಯೂಸರ್ ನಂಬರ್ 1 ಪವಿತ್ರ ಗೌಡ ನಿನ್ನೆ ಶ್ಯೂರಿಟಿ ಪ್ರಕ್ರಿಯೆ ಕಂಪ್ಲೀಟ್ ಆಗದೆ ಇರುವಂತಹ ಕಾರಣಕ್ಕೆ ಇವತ್ತು ಬಿಡುಗಡೆ ಆಗಿರುವಂತದ್ದು. 6 ತಿಂಗಳ ಬಳಿಕ ಬರೋಬ್ಬರಿ 6 ತಿಂಗಳ ಬಳಿಕ ಬಿಡುಗಡೆ ಆಗಿದ್ದಾಳೆ ದರ್ಶನ್ನ ಗೆಳತಿ. ಪರಪ್ಪನ ಅಗ್ರಹಾರದಿಂದ ಫೈನಲಿ ಪವಿತ್ರ ಗೌಡ ಅಂತೂ ಇಂತೂ ರಿಲೀಸ್ ಆಗಿದ್ದಾಯ್ತು. ರೇಣುಕಾಸ್ವಾಮಿ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ನೆನ್ನೆ ಶ್ಯೂರಿಟಿ ಇಶ್ಯೂ ಇದ್ದಿದ್ರಿಂದ ಸಂಜೆ 6 ಗಂಟೆಗೆ ಶ್ಯೂರಿಟಿ ಎಲ್ಲ ಕಂಪ್ಲೀಟ್ ಆಯಿತು. ಸಂಜೆ 6 ಗಂಟೆಯ ನಂತರ ಶ್ಯೂರಿಟಿ ಕಂಪ್ಲೀಟ್ ಆಗಿರೋದ್ರಿಂದ ಬಿಡುಗಡೆ ಪ್ರಕ್ರಿಯೆ ಲೇಟ್ ಆಯಿತು. ಇವತ್ತು ಪವಿತ್ರ ಗೌಡ 10 ಗಂಟೆಗೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾರೆ. ಬರೋಬ್ಬರಿ 7 ತಿಂಗಳ ನಂತರ ದರ್ಶನ್ ಗೆಳತಿ ಆಚೆ ಬಂದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ನಗನಗುತ್ತಾನೆ, ಸ್ಮೈಲಿಂಗ್ ಫೇಸ್. ಪವಿತ್ರ ಗೌಡ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಕೊಂಚ ಆತಂಕ ಇತ್ತು, ದುಗುಡ ಇತ್ತು, ಬೇಸರ ಇತ್ತು, ತಪ್ಪು ಮಾಡಿದ್ದೀನಿ ಅನ್ನೋಂಥ ಫೀಲ್ ಇತ್ತು. ಬಟ್ ಜೈಲಿನಿಂದ ಹೊರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆಯ ಮುಖದಲ್ಲಿ ಯಾವುದೇ ರೀತಿಯಾದಂತಹ ನಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ಭಾವನೆ ಮಾತ್ರ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾನೇನೋ ವಿನ್ ಆಗ್ಬಿಟ್ಟಿದ್ದೀನಿ, ಹಿಸ್ಟರಿ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋ ರೇಂಜ್ಗೆ ಪವಿತ್ರ ಗೌಡ ಸ್ಮೈಲ್ ಮಾಡಿಕೊಂಡು ಬರ್ತಾ ಇರುವಂಥದ್ದು ನೋಡಿ. ಈಗ ತಪ್ಪು ಮಾಡಿದ್ದಾರೆ, ಆ್ಯಕ್ಚುಲಿ ತಪ್ಪು ಮಾಡಿದ್ದಕ್ಕೇನೆ 7 ತಿಂಗಳು ಜೈಲಲ್ಲಿ ಇದ್ದಿದ್ದು. ಅಟ್ಲೀಸ್ಟ್ ಒಂದು ಕಂದಮ್ಮನ ತಂದೆಯನ್ನ ನಾವು ಕೊಂದಿದ್ದೀವಿ ಅನ್ನುವಂತಹ ಫೀಲ್ ಆಕೆಗೆ ಇಲ್ಲವೇ ಇಲ್ಲ. ಒಟ್ಟಾರೆಯಾಗಿ ಇವತ್ತು ಜೈಲಿನಿಂದ ಬಿಡುಗಡೆ ಆದ ಬಳಿಕ ಮುನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಸೊ ಇವತ್ತು ಪವಿತ್ರ ಗೌಡಗೆ ಹೇಗಿತ್ತು ಸೆಕ್ಯೂರಿಟಿ ಅಂತಂದ್ರೆ, ಒಂದು ಕಡೆ ಪವಿತ್ರ ಗೌಡ ಅವರ ತಾಯಿ ಬೆಳಗ್ಗೆನೆ ದೇವಸ್ಥಾನಗಳನ್ನೇ ಸುತ್ತೋದು, ಅವರ ತಮ್ಮ ಕೂಡ ಅಕ್ಕನಿಗಾಗಿ ದೇವಸ್ಥಾನಗಳನ್ನ ಸುತ್ತೋದು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಾ, ಬೇಲ್ ಸಿಕ್ಕ 3 ದಿನದ ಬಳಿಕ ಪವಿತ್ರ ಗೌಡ ಬಿಡುಗಡೆ ಆಗಿದ್ದಾರೆ. ಪವಿತ್ರ ಆಗಮನಕ್ಕಾಗಿ ಇತ್ತ ಕುಟುಂಬಸ್ಥರು ಭಾರಿ ಕಾತರದಿಂದ ಕಾಯ್ತಾ ಇದ್ರು. ಪರಪ್ಪನ ಅಗ್ರಹಾರದ ಬಳಿ ಇರುವಂತಹ ಮುನೇಶ್ವರ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಿದ ನಂತರ ಇನ್ನೀಗ ಪವಿತ್ರ ಗೌಡ ಅವರ ತಾಯಿ ಏನಿದಾರಲ್ಲ ಅವರ ಮನೆ ಹತ್ರ ಇರುವಂತಹ ವಜ್ರ ಮುನೇಶ್ವರ ದೇವಸ್ಥಾನದಲ್ಲಿ ಅವರ ಸಂಪ್ರದಾಯದಂತೆ ತೀರ್ಥ ಸ್ನಾನವನ್ನ ಮಾಡುವುದರ ಮುಖಾಂತರ ಅರಳಿ ಕಟ್ಟೆಯನ್ನ ಸುತ್ತಾ ಇದ್ದಾರೆ. ಅಂದ್ರೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ, ಈಗ ಜೈಲಲ್ಲಿ ಸೆರೆವಾಸವನ್ನ ಅನುಭವಿಸಿದ್ದೀನಿ, ಈ ಪಾಪ ಕರ್ಮಗಳನ್ನೆಲ್ಲ ತೊಳೆದು ಬಿಡುವೆ ದೇವ್ರೆ ಅನ್ನೋ ರೀತಿಯಲ್ಲಿ ತಣ್ಣೀರು ಸ್ನಾನ ಮಾಡಿಕೊಂಡು ಅರಶಿನ ಕುಂಕುಮ ಇಟ್ಕೊಂಡು ಈಗ ಅಶೋಕ ಕಟ್ಟೆಯನ್ನ ಸುತ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದು ಅರಳಿ ಕಟ್ಟೆನೋ ಅಶೋಕ ಕಟ್ಟೆನೋ ಸುತ್ತಬಿಟ್ರೆ ಪಾಪ ಎಲ್ಲ ಹೋಗ್ಬಿಡುತ್ತಾ ಅನ್ನುವಂಥ ಒಂದು ಅನುಮಾನ, ಹುಚ್ಚು ಅನುಮಾನ ಅಂತಾನೆ ಹೇಳ್ಬೋದು. ಈಗ ನಾವು ಎಷ್ಟೋ ಪಾಪ ಕರ್ಮಗಳನ್ನ ಮಾಡಿರ್ತೀವಿ, ಆ ಪಾಪ ಕರ್ಮಗಳು ಕೇವಲ ಒಂದು ಸ್ನಾನದಲ್ಲಿ ಅಥವಾ ಪೂಜೆ ಮಾಡಿ ಅಶೋಕ ಕಟ್ಟೆಯನ್ನ ಅಥವಾ ಅರಳಿ ಕಟ್ಟೆಯನ್ನ ಸುತ್ತಿದ್ರೆ ಹೋಗ್ಬಿಡುತ್ತೆ ಅನ್ನೋದು ನಿಜಕ್ಕೂ ಕೂಡ ತಪ್ಪು ಮಾಹಿತಿ. ಈಗ ಅದೇ ಆಗ್ತಾ ಇದೆ. ತಾಯಿಯ ಹರಕೆಯನ್ನ ಪೂರೈಕೆ ಮಾಡಿದ್ದಾರೆ ಪವಿತ್ರ ಗೌಡ. ಇವತ್ತು ಬೆಳಗ್ಗೆ ಬಿಡುಗಡೆ ಆಗ್ತಾ ಇದ್ದಂತೆಯೇ ಅವರ ಕುಟುಂಬಸ್ಥರಲ್ಲಿ ಒಂದು ರೀತಿಯಾದಂತಹ ಸಂತಸದ ಛಾಯೆ ನಿರ್ಮಾಣ ಆಗಿತ್ತು. ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಆಗಿರ್ಬೋದು, ಪವಿತ್ರ ಗೌಡ ಅವರ ತಾಯಿ ಆಗಿರ್ಬೋದು, ಅಥವಾ ಪವಿತ್ರ ಗೌಡ ಅವರ ತಮ್ಮ ಆಗಿರ್ಬೋದು, ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ನಾವು ಮಗಳನ್ನ ನೋಡ್ತೀವೋ, ಅವಳನ್ನ ಯಾವಾಗ ಮನೆಗೆ ಕರ್ಕೊಂಡು ಬರ್ತೀವೋ ಅಂತ ಇತ್ತು. ಇಲ್ಲ ಅಂತಲ್ಲ, ತಂದೆ ತಾಯಿಗೆ ಮಕ್ಕಳಂದ್ರೆ ಪ್ರಾಣ, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಮಾಡಿರ್ತಾರೆ, ಬಟ್ ಸರಿಯಾದ ದಾರಿಯಲ್ಲಿ ಹೇಗೆ ತಿದ್ದಿ ಬುದ್ಧಿ
ಅವ್ರಿಗೆ ಸರಿದಾರಿಯನ್ನು ಹೇಳ್ಕೊಡ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳೇ ಈ ರೀತಿಯಾದಂಥ ಡಿಸಿಷನನ್ನು ತಗೊಳ್ಳೋದ್ರಿಂದ ತಂದೆ ತಾಯಿ ಕೂಡ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹಾಗೋ ಹೀಗೋ ಈಗ ಎಲ್ಲೋ ಏನೇನೋ ಕಳಂಕ ದೋಷ ಮುಕ್ತರಾಗಿದ್ದಾರೆ ಅಂತಲೇ ಹೇಳ್ಬೋದು ಪವಿತ್ರ ಗೌಡ. ಸೊ ಈಗ ಫೈನಲಿ ಹೊರಗಡೆ ಬಂದಿದ್ದಾರೆ, ತಾಯಿ ಮನೆಗೆ ಹೊರಡ್ತಾ ಇದ್ದಾರೆ. ತಲಘಟ್ಟಪುರದ ವಜ್ರಮುನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ತಾಯಿ ಹರಕೆಯನ್ನು ಕೂಡ ತೀರಿಸಿರುವಂಥದ್ದು. ಎಸ್, ಪವಿತ್ರ ಗೌಡ ಒಂದು ಕಡೆ ಒಂದು ಕುಟುಂಬಕ್ಕೆ, ನಾಟ್ ಓನ್ಲಿ ಒಂದು ಕುಟುಂಬ, ಬರೋಬ್ಬರಿ 18 ಕುಟುಂಬಗಳಲ್ಲಿ ಕಣ್ಣೀರನ್ನು ತರಿಸಿದ್ರು ಅಂತಲೂ ಹೇಳ್ಬೋದು. ಜಸ್ಟ್ ಬಿಕಾಸ್ ರೇಣುಕಾಸ್ವಾಮಿ ಹತ್ಯೆ ಆಯಿತು, ರೇಣುಕಾಸ್ವಾಮಿಯ ಹೆಂಡತಿ ಮಗು ಈಗ ಒಂದು ಕಡೆ ಗಂಡ ಇಲ್ಲದೆ ಅನಾಥರಾಗಿದ್ದಾರೆ, ಮತ್ತೊಂದು ಕಡೆ 17 ಆರೋಪಿಗಳೇನಿದ್ರು ಅವರ ಕುಟುಂಬಸ್ಥರು ಈಗಲೂ ಕೂಡ ಅವರ ಮಕ್ಕಳಿಗೆ ಬೇಲ್ ಕೊಡಿಸೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಅವರ ಹತ್ರ ಹಣಕಾಸಿನ ಸಮಸ್ಯೆ ಎಷ್ಟಿದೆ ಅಂತಂದರೆ, ಯಾರಾದರೂ ಅವರಿಗೆ ದುಡ್ಡು ಕೊಟ್ಟರೆ ಸಾಕಪ್ಪ, ನಾವು ಲಾಯರ್ಗಳಿಗೆ ದುಡ್ಡು ಕೊಟ್ಟು ನಮ್ಮ ಮಕ್ಕಳನ್ನು ಬಿಡಿಸ್ಕೊಂಡು ಬರೋಣಪ್ಪ, ಬಿಡಿಸ್ಕೊಂಡು ಬಂದರೆ ಸಾಕಪ್ಪ ಅನ್ನುವಂಥ ಒಂದು ತೊಳಲಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಆ ರೀತಿಯಾದಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಪವಿತ್ರ ಗೌಡ ಅವರು ತಂದಿದ್ರು. ಒಟ್ಟಾರೆಯಾಗಿ ಇವತ್ತು ಹಾಗೋ ಹೀಗೋ ಮಾಡಿ ಫೈನಲಿ ಈಗ ರಿಲೀಸ್ ಆಗಿದ್ದಾರೆ ಪವಿತ್ರ ಗೌಡ. ಅವರ ತಾಯಿಯ ಮುಖದಲ್ಲಿ ಒಂದು ಕಡೆ ಸಂತಸ ಇದೆ. ಹೇಗೋ ನನ್ನ ಮಗಳು ತಪ್ಪು ಮಾಡೋದ್ಲೋ ಸರಿ ಮಾಡೋದ್ಲೋ ಏನೋ ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ, ಬಟ್ ನಾನು ಏನು ಅಂದ್ಕೊಂಡಿದ್ದೆ ಆ ಹರಕೆಯನ್ನು ತೀರಿಸಿದ್ದೀನಿ, ನನ್ನ ಮಗಳನ್ನು ಕರ್ಕೊಂಡ್ಬಂದು ತೀರ್ಥ ಸ್ನಾನವನ್ನು ಮಾಡಿಸಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದೀನಿ ಅನ್ನುವಂಥ ಒಂದು ಫೀಲ್ ಪವಿತ್ರ ಗೌಡ ಅವರ ತಾಯಿಯ ಮೊಗದಲ್ಲಿ ಕಾಣ್ತಾ ಇರುವಂಥದ್ದು ನೋಡಬೇಕಾಗುತ್ತೆ. ಈಗಾಗಲೇ ತಲಘಟ್ಟಪುರದ ನಿವಾಸಕ್ಕೆ ಪವಿತ್ರ ಗೌಡ ತಾಯಿ ತಮ್ಮ ತೆರಳ್ತಾ ಇರುವಂಥದ್ದು. ಖುಷಿ ಗೌಡ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಆಫ್ಟರ್ ಎ ಲಾಂಗ್ ಟೈಮ್, ಅಂದರೆ ಬರೋಬ್ಬರಿ 7 ತಿಂಗಳ ನಂತರ ಅವರ ತಾಯಿಯ ಮೊಗವನ್ನು ನೋಡ್ತಾ ಇದ್ದಾರೆ ಖುಷಿ ಗೌಡ. ಸೊ ನೋಡಬೇಕಾಗುತ್ತೆ. ನಗ್ನಗ್ತಾನೆ ಪವಿತ್ರ ಗೌಡ ಇವತ್ತು ರಿಲೀಸ್ ಆದರು. ಜೂನ್ 11ನೇ ತಾರೀಕು ಅರೆಸ್ಟ್ ಆಗಿದ್ರು ಪವಿತ್ರ ಗೌಡ. ಈಗ ಜೂನ್ 20ನೇ ತಾರೀಕು ಜೈಲು ಸೇರಿದ್ರು. ಬರೋಬ್ಬರಿ 7 ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಪ್ರಕರಣದಲ್ಲಿ ಮೊದಲ ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಕಳೆದ ಶುಕ್ರವಾರನೇ ಹೈಕೋರ್ಟ್ ಜಾಮೀನನ್ನ ಕೊಟ್ಟು, ಆದರೆ ಬೇಲ್ ಸಿಕ್ಕು 3-4 ದಿನ ಕಳೆದ್ರೂ ಕೂಡ ಪವಿತ್ರ ಗೌಡಗೆ ಬಿಡುಗಡೆ ಭಾಗ್ಯ ಅನ್ನೋದೇ ಸಿಕ್ಕಿರಲಿಲ್ಲ. ಇವತ್ತು ಬೆಳಗ್ಗೆ ಬಿಡುಗಡೆ ಆಗಿದ್ದಾರೆ. ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಜೈಲಿಂದ ಹೊರ ಬಂದಿದ್ದಾರೆ. ಸೊ ನಗ್ನಗ್ತಾನೆ ಹೊರ ಬಂದಿರೋದು ಒಂದು ಕಡೆ ಸೊ ಆಕೆಗೇನು ಕೊಂಚವೂ ಕೂಡ ಪಶ್ಚಾತ್ತಾಪ ಇಲ್ವಾ? ಒಬ್ಬನನ್ನ ಕೊಂದು ಜೈಲಿಗೆ ಹೋಗಿದ್ದಾರೆ, ಇವ್ರಿಗೇನು ಸ್ವಲ್ಪ ಸೆಂಟಿಮೆಂಟ್ ಅನ್ನೋದೇ ಇಲ್ವಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ಅವರ ತಾಯಿ ಮಗಳನ್ನು ಬಹಳ ಗ್ರ್ಯಾಂಡ್ ಆಗಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು, ತಬ್ಕೊಂಡು ಮಗಳಿಗೆ ಮುದ್ದು ಮಾಡಿ, ಎಷ್ಟೋ ದಿನ ಆಗಿದೆ ನಿನ್ನನ್ನು ನೋಡಿ ಅನ್ನೋ ರೀತಿಯಲ್ಲಿ ಬರಮಾಡಿಕೊಂಡ್ರು ಮಗಳನ್ನು. ಅದಕ್ಕೂ ಮೊದಲೇ ಜೈಲಿನ ಎದುರು ಇರುವಂಥ ಮುನೇಶ್ವರ ದೇಗುಲಕ್ಕೆ ಅವರ ತಾಯಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ನಿಂಬೆಹಣ್ಣು ಹಾಗೆ ಹೂವಿನ ಹಾರ ಹಾಕಿ ಪವಿತ್ರ ಗೌಡ ತಾಯಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರು. ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ಅದೇ ಪ್ರಕರಣದ ಮತ್ತೊಬ್ಬ ಆರೋಪಿ ಪ್ರದೋಷ್ ಅವರು ಕೂಡ ಪವಿತ್ರ ಗೌಡ ಅವರ ಜೊತೆಯಲ್ಲೇ ಬಂದಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ ಆಗ್ಲೇನೆ. ಸೊ ಇದರಲ್ಲಿ ಏನಂತಂದ್ರೆ, ಪವಿತ್ರ ಗೌಡ ಅವರ ಜೊತೆಯಲ್ಲೇ ಈಗಲೂ ಕೂಡ ಅದೇ ರೀತಿಯಾದಂಥ ಒಡನಾಟವನ್ನು ಪ್ರದೋಷ್ ಅವರು ಇಟ್ಕೊಂಡಿದ್ದಾರೆ ಅನ್ನೋದು ನಾವು ಆ ದೃಶ್ಯಗಳನ್ನು ನೋಡಿದ್ರೇ ಗಮನಿಸ್ಬೋದು. ಇಬ್ಬರು ಕೂಡ ನಗಾಡ್ತಾನೆ ಆಚೆ ಬಂದರು. ಸೊ ಹಾಗೋ ಹೀಗೋ ಜೈಲಿಂದ ರಿಲೀಸ್ ಆಗಿದ್ದಾರೆ. ತಾಯಿಯನ್ನು ತಬ್ಕೊಂಡು ಪವಿತ್ರ ಗೌಡ ಈಗಲೂ ಕೂಡ ಒಂದು ದಪಾಟಿ ಇಲ್ಲ ಡೆಸ್ಕ್ ಲೈವ್ನಿಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ ಗಮನಿಸ್ತಾ ಇದ್ದೀವಿ, ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ಅಂತೂ ಇಂತೂ ಪವಿತ್ರ ಗೌಡ ರಿಲೀಸ್ ಆಗೇ ಬಿಟ್ಟರು. ಬರೋಬ್ಬರಿ 3-4 ದಿನಗಳ ಕಾಲ ಜಾಮೀನು ಸಿಕ್ಕರೂ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಕಾಲವನ್ನು ಕಳೆಯುವಂತಹ ಪರಿಸ್ಥಿತಿ ಉಲ್ಬಣ ಆಯಿತು. ಸೊ ಈಗ ಜೈಲು ಬಿಟ್ಟು ಈಗ ಹೊರಗಡೆ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ, ಸೊ ಪವಿತ್ರ ಗೌಡ ಹೊರಗೆ ಬರ್ತಾ ಇದ್ದಂತೆ ನಗು ಮೊಗದಲ್ಲೇ
ಮೇಲೆ ಆಚೆ ಬಂದಿದ್ದಾರೆ. ಎಲ್ಲ ಒಂದು ಕಡೆ ಅನ್ಸುತ್ತೆ ಅವರಿಗೆ ಪಶ್ಚಾತ್ತಾಪ ಅನ್ನೋದೇ ಕಾಡ್ತಾ ಇಲ್ವಾ ಅಂತ. ಎಸ್ ಚಂದ್ರಕಲಾ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ A1 ಆರೋಪಿಯಾಗಿದ್ದಂತ ಪವಿತ್ರ ಗೌಡ ಇಂದು ರಿಲೀಸ್ ಆಗಿದ್ದಾರೆ. ಅಂದ್ರೆ ಬೇಲ್ ಮೇಲೆ ಇವತ್ತು ರಿಲೀಸ್ ಆಗಿದ್ದಾರೆ. ಶುಕ್ರವಾರವೇ ಅವರಿಗೆ ಹೈಕೋರ್ಟ್ ನಿಂದ ಏಕಸದಸ್ಯ ಪೀಠದಿಂದ ಅವರಿಗೆ ಬೇಲನ್ನ ಕೂಡ ನೀಡಲಾಗಿತ್ತು. ಸದ್ಯ ಏನು ಅದು ಪ್ರಕ್ರಿಯೆ ಮುಗಿದ ನಂತರ ಸದ್ಯ ಇವತ್ತು 3 ದಿನದ ಬಳಿಕ ಇವತ್ತು ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗೆ ಬರ್ತಿದ್ದಂತೆ ಅಲ್ಲಿ ಎದುರುಗಡೆ ಇರುವಂತ ಮುನೇಶ್ವರ ದೇವಸ್ಥಾನಕ್ಕೂ ಕೂಡ ವಿಸಿಟ್ ಅನ್ನ ಕೊಟ್ಟು ದೇವರ ದರ್ಶನವನ್ನು ಕೂಡ ಪಡೆದ್ರು. ದೇವರ ದರ್ಶನವನ್ನ ಪಡೆದ ನಂತರ ಅವರ ತಾಯಿಯನ್ನ ನೋಡಿ ತಾಯಿಯನ್ನ ತಬ್ಬಿಕೊಂಡು ತುಂಬಾ ಭಾವುಕರಾದ್ರು. ಯಾಕಂದ್ರೆ ಸತತವಾಗಿ 7 ತಿಂಗಳಿಂದ ಕೂಡ ಜೈಲಿನಲ್ಲೇ ಪವಿತ್ರ ಗೌಡ ವಾಸವಾಗಿದ್ರು. ಅಂದ್ರೆ ಜೂನ್ 11ರಂದು ಅವರನ್ನ ಪೊಲೀಸರು ಬಂಧಿಸ್ತಾರೆ. ಜೂನ್ 20ರಂದು ಜೈಲು ಪಾಲಾಗ್ತಾರೆ. ಅಂದಿನಿಂದಲೂ ಕೂಡ ಸತತವಾಗಿ ಬೇಲ್ಗಾಗಿ ಪ್ರಯತ್ನವನ್ನ ಮಾಡ್ತಾನೆ ಇದ್ರು. ಅದು ಇವಾಗ 7 ತಿಂಗಳ ಬಳಿಕ ಈಗ ಫಲಿಸಿದೆ. ಸದ್ಯ ಬೇಲ್ನ ನಂತರ ಹೊರಗಡೆ ಬರ್ತಿದ್ದಂಗೆ ಅವರ ಫ್ಯಾಮಿಲಿ ಕೂಡ, ಅವರ ತಾಯಿ ಮತ್ತು ಮಗಳು ಕೂಡ ನೋಡಿ ಅವ್ರನ್ನ ಕಣ್ಣೀರಿಟ್ರು. ಯಾಕಂತಂದ್ರೆ ಚಿತ್ರದುರ್ಗದ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಬೇಲ್ಗಾಗಿ ಸಾಕಷ್ಟು ಪರದಾಡ್ತಾ ಇದ್ರು. ಸದ್ಯ ಒಂದು ಅವರ ತಾಯಿಯ ಒಂದು ದೇವರ ಒಂದು ಮೊರೆ ಹೋಗಿದ್ರು. ಅದು ಕೂಡ ಈಗ ಆ ಒಂದು ಪ್ರಾರ್ಥನೆ ಕೂಡ ಈಗ ಫಲಿಸಿದೆ ಅಂತಲೇ ಹೇಳ್ಬೋದು. ಸದ್ಯ ಇವತ್ತು ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಂಗೆ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ನಂತರ ಅವರ ತಾಯಿಯ ಒಂದು ಮನೆ ಇರುವಂತ ತಲಗಟ್ಟಪುರದ ವಜ್ರ ಮುನೇಶ್ವರ ದೇವಸ್ಥಾನಕ್ಕೂ ಕೂಡ ಅಲ್ಲಿ ಭೇಟಿಯನ್ನ ನೀಡಿದ್ರು. ಅಲ್ಲೂ ಕೂಡ ದೇವರ ಒಂದು ಅವರ ತಾಯಿ ಕೂಡ ಹೊರಕೆಯನ್ನು ಹೊತ್ಕೊಂಡಿದ್ರು. ಯಾಕಂತಂದ್ರೆ ಈ ಒಂದು ಎಲ್ಲ ಒಂದು ಘಟನೆಯಿಂದ ಅವ್ರ ಮಗಳು ರಿಲೀಫ್ ಆಗ್ಬೇಕು ಅಂತ ಹೇಳಿ ಅವ್ರ ತಾಯಿಯ ಕೂಡ ಸಾಕಷ್ಟು ಪ್ರಾರ್ಥನೆಯನ್ನ ಮಾಡಿದ್ರು, ಹರಕೆಯನ್ನು ಹೊತ್ತಿದ್ರು. ಆ ಒಂದು ಹರಕೆಯನ್ನ ತೀರ್ಸೋಕು ಕೂಡ ಅವರು ಇವತ್ತು ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ಸ್ನಾನವನ್ನು, ಪವಿತ್ರವಾಗಿರುವಂತಹ ಸ್ನಾನವನ್ನ ಮಾಡಿ ಅಲ್ಲಿ ದೇವರ ದರ್ಶನವನ್ನ ಪಡೆದು ದೇವರಿಗೆ ಹೂವು ನಿಂಬೆ ಹಣ್ಣನ್ನ ನೀಡುವುದರ ಮೂಲಕ ಇವತ್ತು ಹರಕೆಯನ್ನ ಪೂರೈಸಿದ್ದಾರೆ. ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ಅವರ ತಾಯಿ ಮತ್ತೆ ಮಗಳು ಸಾಕಷ್ಟು ಅವರ ಬೇಲ್ಗಾಗಿ ಅವರು ಕೂಡ ದೇವರಿಗೆ ಪ್ರತಿಯೊಂದು ದೇವರಿಗೂ ಕೂಡ ಮೊರೆ ಹೋಗಿದ್ರು. ಪ್ರಾರ್ಥನೆ ಮೇಲೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ ಇದ್ರು. ಅದು ಕೂಡ ಈಗ ಫಲಿಸಿದೆ. ಸದ್ಯ ಪವಿತ್ರ ಗೌಡ ಈಗ ಒಂದು ಬೇಲ್ ಮೂಲಕ ಈಗ ಹೊರಗಡೆ ಬಂದಿರುವಂತದ್ದು. ಸದ್ಯ ನಂತರ ಈಗ ಅವರು ತಲಗಟ್ಟಪುರದಿಂದ ದೇವಸ್ಥಾನದ ದರ್ಶನವನ್ನು ಪಡೆದು ಮತ್ತೆ ಮನೆಗೆ ತೆರಳಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಚಂದ್ರಕಲಾ, ಹರ್ಷಿತಾ, ಮತ್ತೊಂದು ಕಡೆ ಗಮನಿಸಬೇಕಾಗುತ್ತೆ. ಈಗಾಗಲೇ ಒಂದು ಕಡೆ ಏನು ಅಂತಂದ್ರೆ ಈಗ RR ನಗರದ ನಿವಾಸದತ್ತ ತೆರಳ್ತಾರ ಅಥವಾ ತಾಯಿಯ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ. ಜಸ್ಟ್ ಬಿಕಾಸ್ ಇಲ್ಲಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಪವಿತ್ರ ಗೌಡಗೆ RR ನಗರ ನಿವಾಸದತ್ತ ತೆರಳಿದ್ರೆ ಅವ್ರಿಗೊಂದಷ್ಟು ತೊಂದರೆ ತಕರಾರುಗಳು ಕೂಡ ಎದುರಾಗಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಜಸ್ಟ್ ಬಿಕಾಸ್ ಈತ ಪವಿತ್ರ ಗೌಡ ಅವರ ಅಂದ್ರೆ ಏನು ಆತ್ಮೀಯರಾಗಿರುವಂತಹ ದರ್ಶನ್ ಅವರು ಕೂಡ ಈಗ ಹಾಸ್ಪಿಟಲೈಸ್ ಆಗಿದ್ದಾರೆ. ಸೊ ಒಂದು ಕಡೆ ಮನಸ್ಸು ಕೂಡ ತುಡಿತಾ ಇರುತ್ತೆ. ಸೊ ಇಲ್ಲಿನ ವಾತಾವರಣ ಬೇಡವೇ ಬೇಡ, ನಾನು ತಾಯಿ ಮನೆಯಲ್ಲೇ ಇದ್ರೆ ಬೆಸ್ಟ್ ಅನ್ನುವಂತಹ ಮಾತುಗಳನ್ನ ಅಥವಾ ಅವರ ಆಲೋಚನೆಗಳನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ತಾಯಿ ಮನೆ ತಲಗಟ್ಟಪುರದಲ್ಲೇ ಇರ್ತಾರಾ ಅಥವಾ ಹೇಗೆ ಅಂತ? ಎಸ್ ಚಂದ್ರಕಲಾ, ಈಗಾಗಲೇ ಏನಂತಂದ್ರೆ ಏನು ಬಾಕ್ಸ್ ಆಫೀಸ್ ನ ಸುಲ್ತಾನ್ ಆಗಿರುವಂತಹ ದರ್ಶನ್ ಅವರು ಕೂಡ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೂಡ ಅವರು ಒಬ್ರು ಪ್ರಮುಖ ಆರೋಪಿಗಳಾಗಿದ್ದಾರೆ. ಸದ್ಯ ಅವ್ರಿಗೂ ಕೂಡ ಈಗ ಒಂದು ಆರೋಗ್ಯದ ಹಿನ್ನೆಲೆಯಲ್ಲಿ ಅವರು ಕೂಡ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ರು. ಅವ್ರಿಗೂ ಕೂಡ ಈಗ ಪೂರ್ಣ ಪ್ರಮಾಣದ ಕೂಡ ಬೇಲ್ ಕೂಡ ಸಿಕ್ಕಿರುವಂತದ್ದು. ಸದ್ಯ ಅವರು ಈಗ ಆಸ್ಪತ್ರೆಯಲ್ಲಿ ಇರೋ ಕಾರಣದಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಒಂದು ಕಡೆ ಅವರ ಆಪರೇಷನ್ ಮಾಡ್ಬೇಕಾ ಬೇಡವಾ ಅನ್ನೋದು ಕೂಡ ಒಂದು ಕಡೆ ಪ್ರಶ್ನೆ ಕೂಡ ಇದೆ. ಯಾಕಂತಂದ್ರೆ ಅವರ ಒಂದು ಸಾಕಷ್ಟು ಸಿನಿಮಾ ಕೂಡ ಈಗ ಲಿಸ್ಟ್ ಅಲ್ಲಿ ಇದೆ. ಸದ್ಯ ಈ ಒಂದು ಆಪರೇಷನ್ ಏನಾದ್ರೂ ಆದ್ರೆ, ಸರ್ಜರಿ ಆದ್ರೆ ಅವ್ರಿಗೆ ಒಂದ್ ರೀತಿಯಾಗಿ ಸಂಕಷ್ಟ ಕೂಡ ಆಗುತ್ತೆ ಅನ್ನುವಂತ ಗೊಂದಲದಲ್ಲೂ ಕೂಡ ಈಗ ದರ್ಶನ್ ಅವರು ಇರುವಂತದ್ದು. ಒಂದ್ ಕಡೆ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗ ಪವಿತ್ರ ಗೌಡ ಇಂದು ರಿಲೀಸ್ ಆಗಿರೋ ಕಾರಣದಿಂದಾಗಿ ಅವರು ತಮ್ಮ ತಾಯಿಯ ನಿವಾಸಕ್ಕೆ ತೆರಳಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ದರ್ಶನ್ ಅವರು ಕೂಡ ಗುರುವಾರ ಡಿಸ್ಚಾರ್ಜ್ ಆಗ್ತಾರೆ, ಅವರು RR ನಗರದ ಮನೆಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಒಂದ್ ಕಡೆ ಈಗ ಪವಿತ್ರ ಅವರು ತಮ್ಮ ತಾಯಿಯ ಮನೆಗೆ ಹೋಗ್ತಾ ಇದ್ದಾರೆ. ಸದ್ಯ ಕಾದು ನೋಡ್ಬೇಕಾಗಿದೆ, ಅವರು RR ನಗರದ ನಿವಾಸಕ್ಕೆ ಹೋಗ್ತಾರಾ ಅಥವಾ ತಾಯಿಯ ಮನೆಯಲ್ಲೇ ಇರ್ತಾರಾ. ಯಾಕಂದ್ರೆ ಈ ಕೆಲವೊಂದು ಷರತ್ತುಗಳ ಮೂಲಕ ಈಗ ಬೇಲನ್ನ ಕೂಡ ನೀಡಲಾಗಿರುವಂತದ್ದು. ಸದ್ಯ ಅದರ ಮೇಲೆ ಈಗ ಯಾವ ರೀತಿಯಾಗಿ ಅವರು
ಸದ್ಯ ತಾಯಿಯ ಮನೆಯಲ್ಲೇ ಇರ್ತಾರೆ. ಯಾಕಂತಂದ್ರೆ ದರ್ಶನ್ ಅವರು ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ಅನಾರೋಗ್ಯದ ಭೀತಿ ಕೂಡ ಇದೆ. ಸದ್ಯ ಒಂದು ಕಡೆ ಅವರು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ತಗೊಳ್ತಾ ಇದ್ದಾರೆ. ಸದ್ಯ ಗುರುವಾರ ಕೂಡ ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ತದನಂತರ ದರ್ಶನ್ ಅವರು ಡಿಸ್ಚಾರ್ಜ್ ಆದ ನಂತರ ಅವರು ಅಲ್ಲಿ ಆರನಗರದ ನಿವಾಸಕ್ಕೆ ಹೋಗ್ತಾರ ಅಥವಾ ಅವರ ತಾಯಿಯ ಮನೆಯಲ್ಲೇ ಇರ್ತಾರ ಅನ್ನೋಂಥದ್ದು ತಿಳಿದು ಬರಬೇಕಾಗಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಪರಪ್ಪನ ಅಗ್ರಹಾರದಿಂದ ಪವಿತ್ರ